ಹಲೋ ಗುರು, ಏನ್ ಗುರು ಮ್ಯಾಚ್ ಇದು! ವಾವ್ ವಾವ್ ವಾವ್, ನೋಡಕ್ಕೆ ಒಂದು ಅಂದ್ರೆ ಬೀಚ ಬೈಕ್ ಬರೋದು ಹೋಗುದು ಯಾವ್ಯಾವ ತರ ಆಡಿದ್ರು ಯೂತ್ ಇಂಡಿಯಾದವ್ರು ಅಂದ್ರೆ ಯಪ್ಪ ಯಪ್ಪ. ಫಸ್ಟ್ ಬ್ಯಾಟಿಂಗ್ ಅಂಕರು ಸ್ಟಾರ್ಟ್ ಮಾಡ್ತಾರ್ರಿ. ಹೆಂಗ್ ಹೊಡಿತಾರ ಅಂದ್ರ ಹುಚ್ಚು ಮಬ್ಬ ಎರಡು ಹಿಡಿದಿರ್ಬೇಕು. ಸಂಜು ಸ್ಯಾಮ್ಸನ್ ಅಂಕರು ಹುಚ್ಚು ಬಿಡಿಸಿದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಹಿಂದಿನ ಮ್ಯಾಚ್ ಕೂಡ ಇದೆ, ಅದೇ ತರನೇ ಆಡಿದ್ರು. ಈ ಮ್ಯಾಚ್ ನಲ್ಲಿ ಕೂಡ ಅದೇ ತರ ಆಡಿದ್ರು, ಸಖತ್ತಾಗಿನೇ ಆಡಿದ್ರು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲ ಹಿಂದಿನ ಮ್ಯಾಚ್ನಲ್ಲಿ 100 ಹೊಡೆಯೋಕ್ಕೆ ಹೋಗಿದ್ರು, ಇದರಲ್ಲಿ ಕೂಡ 100 ಹೊಡೆಯಕ್ಕೆ ಹೋದ್ರು, ಆಗಲಿಲ್ಲ. ಫೈನಲ್ನಲ್ಲಿ ಹೊಡಿಲಿ ಅಂತ ಹೇಳೋಣ. ಸಖತ್ತಾಗಿನೇ ಆಡಿದ್ರು ಅಂತ ಹೇಳ್ಬೋದು. ತಿಲಕ್ ವರ್ಮಾ ಆಗಿರ್ಬೋದು, 7 ಬಾಲಿಗೆ ಏನೋ 21 ರನ್ ಹೊಡಿತಾರೆ. ಆಲ್ಮೋಸ್ಟ್ ಅಲ್ಲಿ ಒಂದಿಷ್ಟು ಇವತ್ತಿನ ಬ್ಯಾಟಿಂಗ್ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಆಡಿದ್ರು. ಎಲ್ಲರೂ ಚೆನ್ನಾಗಿ ಆಡಿನೇ 200 ರನ್ಸ್ನ ಕಲೆ ಹಾಕಿದ್ರು. ಆದರೆ ನಾವು ಅನ್ಕೊಂಡ್ಬಿಟ್ಟಿದ್ವಿ ಇದೇನು ಒನ್ ಸೈಡ್ ಮ್ಯಾಚ್ ಆಗುತ್ತಂತ ಅನ್ಕೊಂಡ್ಬಿಟ್ಟಿದ್ವಿ. ಆಲ್ರೆಡಿ ನಮ್ಮ ಇಂಡಿಯಾದವ್ರು ಅನ್ಕೊಂಡ್ಬಿಟ್ಟಿದ್ವಿ ಫೈನಲ್ಗೆ ಸುಲಭವಾಗಿ ಎಂಟ್ರಿ ಕೊಡ್ತೀವಿ, ಯಾಕಂದ್ರೆ ಅಷ್ಟು ರನ್ ಹೊಡೆದು ಬಿಟ್ಟಿದ್ರು ನಮ್ಮ ಇಂಡಿಯನ್ ಬ್ಯಾಟರ್ಸ್. ಹುಚ್ಚು ಬಿಡಿಸಿಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಸಖತ್ತಾಗಿನ ಆಡಿದ್ರು, ಅದೇನು ಹೇಳಕ್ಕೆ ಅದ್ರ ಫಸ್ಟ್ ಇನ್ನಿಂಗ್ಸ್ನಾಗ ಅನ್ಕೊಂಡ್ಬಿಟ್ಟಿದ್ವಿ ನಾವು ಆಲ್ಮೋಸ್ಟ್ ಅಲ್ಲಿ ಎಂಟ್ರಿ ಕೊಟ್ಟೇ ಬಿಡ್ತು ಇಂಡಿಯಾ ಫೈನಲ್ಗೆ ಅಂತಂದು ನಾವು ಅನ್ಕೊಂಡಿದ್ವಿ. ಬಟ್ ಯಾಕಂದ್ರೆ ಇಂಗ್ಲೆಂಡ್ನವ್ರು ಹೊಡೆಯಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಅವ್ರ ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತು ನೋಡಿದ್ರು. ಫಸ್ಟ್ ಸ್ಟಾರ್ಟಿಂಗ್ ಏನೇ ಅಂದ್ರೆ ಸ್ಟಾರ್ಟಿಂಗ್ ನಮ್ಮ ಆಲ್ಮೋಸ್ಟ್ ಅಲ್ಲಿ ಇಂಡಿಯಾನೇ ಡಾಮಿನೇಟ್ ಮಾಡಿತ್ತು. ಆಲ್ಮೋಸ್ಟ್ ಅಲ್ಲಿ ಡಾಮಿನೇಟ್ ಇಂಡಿಯಾನ ಮಾಡಿತ್ತು. ಅದ್ರ ಹೊಳ್ಳಿ ಇವಾಗ ಆಮೇಲೆ ಬಂದ್ರು ನೋಡ್ರಿಪ್ಪ, ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಯಾರಪ್ಪ ಅಂದ್ರೆ ನಮ್ಮ RCB ಪ್ಲೇಯರ್. ಇಲ್ಲಿ ನಮ್ಮ ಇದರಲ್ಲಿ ಎರಡು ಖುಷಿ ಸಿಕ್ಕಿದೆ ನಮಗೆ, ಯಾಕೆಂದ್ರೆ RCB ಫ್ಯಾನ್ಸ್ ಇದ್ದವ್ರಿಗೆ ಒಂದು ಖುಷಿ, ಅಂದ್ರೆ RCB ಫ್ಯಾನ್ಸ್ಗೆ ಎರಡು ಖುಷಿ. ಒಂದು ಇಂಡಿಯಾ ಗೆದ್ದಿದ್ದು ಒಂದಾಗಿರ್ಬೋದು, ಮತ್ತೆ ಇನ್ನೊಂದು ನಮ್ಮ RCB ಪ್ಲೇಯರ್ ಒಬ್ರು ಅದರಲ್ಲಿ ಸೆಂಚುರಿ ಕೂಡ ಹೊಡೆದಿದ್ದಾರೆ ಇಂಗ್ಲೆಂಡ್ನಲ್ಲಿ. ಯಾರಪ್ಪ ಅಂದ್ರೆ ಅದು ಜೇಕಬ್ ಬೆಥಲ್ ಅವರು. ಇವ್ರು ಆಡಿದ್ದು ನೋಡಿದ್ರೆ ಸಖತ್ತಾಗಿದ್ದಾನೆ ಆಡಿದ್ರು ಅಂತ ಹೇಳ್ಬೋದು. ಸಿಕ್ಸ್ ಯಾವ್ಯಾವ ತರ ಸಿಕ್ಸ್ ಸುರ್ಮಳೆ ಗುರು, ಈ ಮ್ಯಾಚ್ನಲ್ಲಿ ಸಿಕ್ಸ್ ಸುರ್ಮಳೆನೇ ಆಗಿರ್ಬೋದು, ಮತ್ತೆ ಫೋರ್ಸ್ ಅದೇ ತರನೇ ಹೊಡೆದಿದ್ರು. ಎಲ್ಲಾದ್ರೂ ಸಖತ್ತಾಗಿನೇ ಆಡಿದ್ರು ಅಂತ ಹೇಳ್ಬೋದು. ಏನ್ ಗುರು ಸಿಕ್ಸ್ ಹೊಡೆಯೋದು ಏನದು! ಸಂಜು ಸ್ಯಾಮ್ಸನ್ ಸಿಕ್ಸ್ ಹೊಡೆದ್ರು, ಜಾಕಬ್ ಬೆಥಲ್ ಇವ್ರು ಮಾತ್ರ ಹುಚ್ಚು ಬಿಡಿಸಿದ್ರು ಅಂತ ಹೇಳ್ಬೋದು ಸಿಕ್ಸಿಂದು. ಇದೆಲ್ಲ ಇಷ್ಟೆಲ್ಲ ಮುಗೀತು ಗುರು. ಇವರು ಜಾಕಬ್ ಬೆಥಲ್ ಅವರು ಸಖತ್ತಾಗಿನೇ ಆಡಿದ್ರು. ಆಲ್ಮೋಸ್ಟ್ ಅಲ್ಲಿ ಅನ್ಕೊಂಡ್ಬಿಟ್ಟಿವಿ ಏನು ಗುರು ಇವರು ಆಲ್ಮೋಸ್ಟ್ ಅಲ್ಲಿ ಈ ರೇಂಜಿಗೆ ಚೇಜಿಂಗ್ ಮಾಡ್ತಾ ಇದ್ರು ಅಂದ್ರೆ ಎಷ್ಟು 15 ಓವರ್ ಅಲ್ಲ, 16 17 ಓವರಿಗೆ ಆಲ್ರೆಡಿ 200 ಪ್ಲಸ್ ಹೊಡೆದ್ಬಿಟ್ರು ಆಲ್ರೆಡಿ. ಇವರು ಹೊಡಿತಾರಪ್ಪ ಇವರು ಅವ್ರು ನಾವು ಅನ್ಕೊಂಡ್ಬಿಟ್ವಿ. ಆದ್ರ ಬಂದ್ರು ನೋಡ್ರಿ ನಮ್ಮ ಬುಮ್ರಾ ಅವರು. ಎಷ್ಟು 18ನೇ ಓವರಿಗೆ ಬಂದ್ರು ನೋಡ್ರಿ. 18ನೇ ಓವರಿಗೆ ಬಂದು 6 ರನ್ ಕೊಟ್ಟು ಪೂರಾ ಇಂಗ್ಲೆಂಡ್ನ ಕಟ್ಟಿ ಹಾಕ್ಬಿಟ್ರ ಅಂತ ಹೇಳ್ಬೋದು. ನಮ್ಮ ಜಾಕಬ್ ಬೆಥಲ್ನ ಕಟ್ಟಿ ಹಾಕಿದ್ರ ಅಂತ ಹೇಳ್ಬೋದು. ಮತ್ತೆ ಇದು ಇದು ಬುಮ್ರಾದವ್ರು ಸಖತ್ತಾಗಿ ಮಾಡಿದ್ರೆ, ಮತ್ತೆ ನೆಕ್ಸ್ಟ್ ಬಂದ್ರು ನೋಡ್ರಿ ಹಾರ್ದಿಕ್ ಪಾಂಡ್ಯದವರು. ಏನ್ ಏನ್ ಬಾಲಿಂಗ್ ರೀ ಇವ್ರು! ಇಬ್ರು ಗನ್ ಇದ್ದಂಗೆ ಇವ್ರು. ಆಗ ಡನ್ ಎತ್ತಿ ಹೆಡ್ಸೆಟ್ ಹೊಡ್ಯಕ ಸಖತ್ತಾಗಿನೇ ಬಾಲಿಂಗ್ ಮಾಡಿದ್ರು. ಏನು ಕಂಟ್ರೋಲ್ ಆಯ್ತು ಅಂದ್ರೆ ಇಂಡಿಯಾ ಆಲ್ಮೋಸ್ಟ್ ಆಲ್ ಸೋತಿ ಅಂತ ಅನ್ಕೊಂಡ್ಬಿಟ್ಟಿದ್ವಿ, ಯಾಕಂದ್ರೆ ಜಾಕಬ್ ಬೆಥಲ್ ಅವ್ರು ಆ ಥರ ಹೊಡ್ಯಾಕತ್ತಿದ್ರು. ಹಂಗೆ ಜಾಕಬ್ ಬೆಥಲ್ ಒಬ್ಬರೇ ಗಟ್ಟಿಯಾಗಿ ನಿಂತಿದ್ದು, ಉಳ್ಕೆದವರು ಈ ಕಡೆ ಔಟ್ ಆಗ್ತಾನೆ ಇತ್ತು. ಮತ್ತು ವಿಕೆಟ್ ಕೂಡ ಚೆನ್ನಾಗಿನೇ ಇದ್ರು. ಮತ್ತು ಅಕ್ಷರ್ ಪಟೇಲ್ ಒಂದು ಕ್ಯಾಚ್ ಸಖತ್ತಾಗಿ ಹಿಡಿದ್ರು ಅಂತ ಹೇಳ್ಬೋದು. ಅದಕ್ಕೂ ಕ್ರೆಡಿಟ್ ಕೊಡಲೇಬೇಕು ಗುರು, ಸಖತ್ತಾಗಿನೇ ಹಿಡಿದ್ರು ಅಂತ ಹೇಳ್ಬೋದು. ಎಲ್ಲ ಮ್ಯಾಚ್ ಚೆನ್ನಾಗಿನೇ ಆಡಿದ್ರು. ಈ ಮ್ಯಾಚ್ ಇದ್ರೆ ಈ ಥರ ಇರಬೇಕು, ಒನ್ ಸೈಡ್ನಲ್ಲಿ ಇದ್ರೆ ಅದು ಇಂಟ್ರೆಸ್ಟೇ ಬರಲ್ಲ ನೋಡೋಕ್ಕೆ. ಇದು ಮಾತ್ರ ಮ್ಯಾಚ್ ಲಾಸ್ಟ್ ಓವರ್ ತನಕನೂ ಇಂಟ್ರೆಸ್ಟಿಂಗ್ ಆಗಿತ್ತು. ಫಸ್ಟ್ನೇ ಓವರ್ಲಿಂದ ಲಾಸ್ಟ್ ಓವರ್ ತನಕನೂ ಇಂಟ್ರೆಸ್ಟಿಂಗ್ ಆಗಿತ್ತು ಮ್ಯಾಚು. ಸಖತ್ತಾಗಿನೇ ಆಡಿದ್ರು ಅಂತ ಹೇಳ್ಬೋದು. ಎರಡು ಟೀಮು ಸಖತ್ತಾಗಿ ಆಡಿದ್ರು. ಬಟ್ 7 ರನ್ನಿಂದ ನಮ್ಮ ಇಂಡಿಯಾ ಗೆದ್ದು ಮತ್ತೆ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ 3ನೇ ಬಾರಿ. ನೋಡುವ ಈ ಇಂಡಿಯಾ ಫೈನಲ್ನಲ್ಲಿ ಯಾವ ಥರ ಆಡ್ತಾರೆ ಅಂತಂದು. ಬಾಲಿಂಗ್ನಲ್ಲಿ ಹೊಡಿಸ್ಕೊಂಡಿರ್ಬೋದು, ಇಂಡಿಯಾವರು ಹೊಡಿಸ್ಕೊಂಡ್ರು, ಮತ್ತು ಇಂಗ್ಲೆಂಡ್ನವರು ಹೊಡಿಸ್ಕೊಂಡ್ರು. ಅದು ಸ್ವಲ್ಪ ಕಂಟ್ರೋಲ್ ಆಗಿದ್ದು ಎಷ್ಟು 19ನೇ ಓವರ್ ಚೆನ್ನಾಗಿನೇ ಕಂಟ್ರೋಲ್ ಮಾಡಿದರು. ಮತ್ತು 20 ಓವರ್ನಲ್ಲಿ ಕೂಡ ಹೊಡೆಯೋಕ್ಕೆ ಚಾನ್ಸ್ ಇತ್ತು ಜಾಕಬ್ ಬೆಥಲ್ ಅವರು ಇದ್ದಿದ್ರೆ. ಬಟ್ ಅವರು 2ನೇ ರನ್ ಅಂದರೆ ಸ್ಟ್ರೈಕ್ ಅವರು ಉಳಿಸ್ಕೊಳಕ್ಕೆ ಹೋಗಿ ವಿಕೆಟ್ ತಗೊಂಡ್ರು. ಆಲ್ಮೋಸ್ಟ್ ಅಲ್ಲಿ ಕನ್ಫರ್ಮ್ ಆಯಿತು ಇಂಡಿಯಾಗೆ ಗೆದ್ರು ಅಂತಂದು. ನಾವು ಅಂದ್ಕೊಂಡು ಗೆದ್ರು ಅಂತಂದು ಫಿಕ್ಸ್ ಆಗಿಬಿಟ್ವಿ. ಇಂಡಿಯಾ ಇವಾಗ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ನಿಮಗೆ ಯಾರ್ಯಾರಿಗೆ ಎಷ್ಟೆಷ್ಟು ಖುಷಿ ಆಗಿದೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.